ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನನ್ನ ವ್ಲಾಗ್ನಲ್ಲಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ, ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು ನಿಮಗೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಿಂದಿನ ರಾತ್ರಿನೇ ಮನೆಯೆಲ್ಲ ಕ್ಲೀನ್ ಮಾಡಿ ಡೆಕೋರೇಷನ್ಗೆ ಏನೇನು ಐಟಮ್ಸ್ ಎಲ್ಲ ಬೇಕು ಅಂತ ತೊಗೊಂಡು ಬಂದು ಗಣೇಶ ಗೌರಿಗೆ ಐಡಲ್ ಕೂಡ ತೊಗೊಂಡು ಬಂದು ದೇವ್ರ ಮನೇಲಿ ಇಟ್ಟಿದ್ವಿ. ಅದಾದಮೇಲೆ ರಾತ್ರಿ ಕೂತ್ಕೊಂಡು ನಾನು ನನ್ನ ನಾದಿನಿ ಇಬ್ಬರು ಸೇರಿಕೊಂಡು ತೋರಣ ಕಟ್ಟಿದ್ವಿ ಮನೆ ಮೇನ್ ಡೋರ್ಗೆ ಹಾಗೆ ದೇವ್ರ ಮನೆ ಡೋರ್ಗೆ. ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸಿ ಮೆಹಂದಿ ಹಚ್ಕೊಳ್ಳೋಣ ಅಂತ ಹೇಳಿ ನಾನು ಮೆಹಂದಿ ತೊಗೊಂಡು ಬಂದಿದ್ದೆ. ಬಟ್ ತುಂಬ ಲೇಟ್ ಆದ ಕಾರಣ ನನಗೆ ಮೆಹಂದಿ ಡಿಸೈನ್ಸ್ಗಳೇ ನೆನಪಾಗಲಿಲ್ಲ. ಸೊ ಯಾವುದೋ ಒಂದು ಬಿಟ್ಕೊಂಡು ಹಾಗೆ ಮಲ್ಕೊಂಡೆ. ಸೊ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ತನಗೆ ಸ್ನಾನ ಮಾಡಿಕೊಂಡು ಈ ಥರ ಒಂದು ಚೂಡಿದಾರ್ ಸೆಟ್ನ ಹಾಕ್ಕೊಂಡು ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಈ ಚೂಡಿದಾರ್ ಸೆಟ್ ಬಂದು ತುಂಬ ವರ್ಷ ಹಿಂದೆದು, ಅಂದರೆ ಒಂದು ಆಲ್ಮೋಸ್ಟ್ 5.5 years ಹಿಂದೆದು ಚೂಡಿದಾರ್ ಸೆಟ್ ನನಗೆ ಯಾರೋ ಗಿಫ್ಟ್ ಮಾಡಿದ್ರು. ಅದನ್ನು ನಾನು ಇವಾಗ ಸ್ಟಿಚ್ ಮಾಡಿಸಿ ಹಾಕ್ಕೊಂಡಿದ್ದು. ಹೇಗೆ ಕಾಣಿಸ್ತದೆ? ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ಈ ಥರ ಚೂಡಿದಾರ್ ಸೆಟ್ನ ಹಾಕ್ಕೊಂಡು ನಾನು ತುಂಬ ವರ್ಷ ಆಗಿತ್ತು. ಇದು ಹಾಕೊಂಡಿದ್ದ ತಕ್ಷಣ ನನಗೆ ನನ್ನ ಒಂದು ಕಾಲೇಜ್ ಡೇಸ್ ನೆನಪಾಯಿತು. ಯಾಕೆಂದರೆ ನನ್ನ ಕಾಲೇಜ್ ಡೇಸಲ್ಲಿ ನಾನು ತುಂಬ ಹಾಕ್ಕೊತಾ ಇದ್ದಿದ್ದೆ ಈ ಥರ ಒಂದು ಸ್ಟಿಚ್ ಮಾಡಿಸಿದ ಚೂಡಿದಾರನ್ನ. ಸೊ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದು ರಂಗೋಲಿ ಬಿಡೋಣ ಅಂತ ಹೇಳಿ ರಂಗೋಲಿ ಬಿಡ್ತಾಯಿದ್ದೀನಿ. ಸೊ ರಂಗೋಲಿ ಕೂಡ ಅಷ್ಟೇ ನಾನು ವರ್ಷಕ್ಕೆ ಪ್ರಾಬಬ್ಲಿ ಒಂದು 2 ಸತಿ ಇಲ್ಲ 3 ಸತಿ ಬಿಡ್ತೀನಿ ಅಷ್ಟೇ. ಸೊ ನಾನು ತುಂಬ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಏನು ಬಿಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಈ ಥರ ಸಿಂಪಲಾಗಿ ಕ್ಯೂಟಾಗಿ ರಂಗೋಲಿ ಬಿಡ್ತೀನಿ. ಹೇಗಿದೆ ನನ್ನ ರಂಗೋಲಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಜನ ನನ್ನ ವ್ಲಾಗ್ನ ನೋಡ್ತೀರಾ, ಲೈಕ್ ಮಾಡ್ತೀರಾ, ಬಟ್ ಕಮೆಂಟ್ ಮಾತ್ರ ಮಾಡೋದಿಲ್ಲ. ಸೊ ಅದೊಂದು ಬೇಜಾರಿದೆ ನನಗೆ. ಪ್ಲೀಸ್ ಏನಾದರೂ ಕಮೆಂಟ್ ಮಾಡಿ ಅಲ್ವಾ ನನ್ನ ಕಮೆಂಟ್ ಬಾಕ್ಸಲ್ಲಿ. ಸೊ ಅದು ನನಗೂ ಗೊತ್ತಾಗುತ್ತೆ ಯಾವ ಥರ ನಾನು ಇಂಪ್ರೂವ್ ಆಗ್ಬೋದು ಅಂತ. ನೋಡಿ, ನಮ್ಮ ಮನೆ ಟ್ಯಾಂಕಲ್ಲಿ ಫಿಶ್ಗಳೆಲ್ಲ ಮರಿ ಹಾಕಿದೆ, ಸಣ್ಣ ಸಣ್ಣ ಮರಿಗಳು. ಎಷ್ಟೊಂದು ಫಿಶ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ನಾವು 9 ಫಿಶ್ ಹಾಕಿದ್ವಿ. ಇವಾಗ ಅದು ಸುಮಾರು ಇಲ್ಲಾಂದರೆ 500 ಫಿಶ್ ಇದೆ. ಎಲ್ಲ ಒಳಗಡೆ ಇದೆ, ಸ್ವಲ್ಪ ಮಾತ್ರ ಮೇಲಿದೆ. ರಂಗೋಲಿ ಹಾಕಿದ್ದಾಯಿತು, ಸಿಂಪಲಾಗೆ ಹಾಕಿದ್ದೀನಿ. ಸೊ ಇವಾಗ ಒಂದು ಸಣ್ಣದಾಗಿ ಸೆಟಪ್ ಮಾಡಿಬಿಟ್ಟು ಗೌರಮ್ಮ ಹಾಗೆ ಗಣೇಶನ ಕೂರ್ಸೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಬೆಳ್ಳಿ ತಟ್ಟೆಗೆ ಅಕ್ಕಿನ ಹಾಕಿಬಿಟ್ಟು ಅದಕ್ಕೆ ರಂಗೋಲಿನ ಕುಂಕುಮ ಅರಿಶಿಣದಲ್ಲಿ ಹಾಕಿ ಗರ್ಕೆನ ಇಟ್ಟು ಗೌರಮ್ಮನ ಇವಾಗ ನಮ್ಮ ಮಾವ ಅರಿಶಿಣ ಕುಂಕುಮನ ಹಚ್ಚಿ ರೆಡಿ ಮಾಡ್ತಾರೆ. ಸೊ ನಮ್ಮನೇಲಿ ಆಲ್ಮೋಸ್ಟ್ ದೇವ್ರ ಕಾರ್ಯನ ಮಾಡೋದು ನಮ್ಮ ಮಾವನೇ. ಯಾಕೆಂದರೆ ಅವ್ರಿಗೆ ಎಲ್ಲ ಪ್ರೊಸೀಜರ್ಸು ತುಂಬ ಚೆನ್ನಾಗಿ ಗೊತ್ತು. ನೋಡಿ, ಇವಾಗ ತಾಯಿಗೆ ಗೌರಮ್ಮನಿಗೆ ಅರಿಶಿಣ ಹಚ್ತಾ ಇದ್ದಾರೆ. ಈಗ ಕುಂಕುಮ ಇಡ್ತಾರೆ. ನಾವು ಕೂಡ ಇತ್ತೀಚೆಗೆ ನಮ್ಮ ಮಾವನ್ನ ನೋಡಿ ಎಲ್ಲನೂ ಕಲ್ತ್ಕೋತಾ ಇದ್ದೀವಿ. ಅಂದರೆ ಪ್ರೊಸೀಜರ್ಸು ಯಾವ ಥರ ಮಾಡಬೇಕು, ಏನಾದಮೇಲೆ ಏನು ಮಾಡಬೇಕು ಅಂತ ಹೇಳಿ ನಾವು ಕೂಡ ಅವ್ರನ್ನ ನೋಡಿ ಕಲ್ತ್ಕೋತಾ ಇದ್ದೀವಿ. ಸೊ ನೋಡಿ, ಯಾವಾಗಲೂ ಅಷ್ಟೇ ಗೌರಮ್ಮ ಮೇಲಿರಬೇಕಂತೆ, ಗಣೇಶ ಕೆಳಗಡೆ ಇರಬೇಕಂತೆ ಅವ್ರಿಗಿಂತ. ಬಟ್ ಎಲ್ಲರೂ ಏನು ತಪ್ಪು ಮಾಡ್ತಾರಪ್ಪ ಅಂತಂದರೆ, ಫಸ್ಟ್ ಗಣೇಶ ದೊಡ್ಡದಾಗಿ ಕಾಣಿಸ್ತಾರೆ, ಆಮೇಲೆ ಗೌರಮ್ಮನ ಪುಟ್ಟದಾಗಿ ಚಿಕ್ಕದಾಗಿ ಪಕ್ಕದಲ್ಲಿ ಇಟ್ಟಿರ್ತಾರೆ. ಬಟ್ ಅದು ರಾಂಗ್. ಯಾಕೆ ಅಂತಂದರೆ ಗೌರಮ್ಮ ಯಾವಾಗಲೂ ಮೇಲಿರಬೇಕು. ಯಾಕೆ ಅಂದರೆ ಅದು ತಾಯಿ ಅಲ್ವಾ, ತಾಯಿ ಮೊದಲು ಬರಬೇಕು ಅಂತ ಹೇಳಿ ಗೌರಮ್ಮನ ಮೇಲೆ ಕೂರಿಸಿದ್ದೀವಿ. ಸೊ ಗಣೇಶನ ಕೂರ್ಸೋಕ್ಕೆ ಅಂತ ಹೇಳಿ ನಾನು ನಮ್ಮ ಅತ್ತೆ ಕೆಳಗಡೆ ಬಾಳೆ ಎಲೆ ಕಿತ್ಕೊಂಬರೋಣ ಅಂತ ಹೇಳಿ ಬಂದ್ವಿ. ನಮ್ಮನೆ ಎದುರುಗಡೆ ಇರುವಂತಹ ಸೈಟಲ್ಲಿ ನಾವು ಈ ಥರ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಇಲ್ಲಿ ಚೇಪೆಕಾಯಿ ಇದೆ, ದಾಳಿಂಬೆ ಹಣ್ಣು ಇದೆ, ಹಾಗೆ ಬದನೆಕಾಯಿ ಎಲೆಗಳು, ಹೂವುಗಳು ನೀವೇ ನೋಡ್ತಾ ಇರ್ಬೋದಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಚೇಪೆಕಾಯಿ ಗಿಡ, ಇಲ್ಲಿ ಬಾಳೆ ಗಿಡ ಇದೆ. ಸೊ ಬಾಳೆ ಎಲೆನ ಕಿತ್ಕೊಳ್ಬೇಕಾಗಿತ್ತು, ಯಾಕೆಂದರೆ ಒಂದು ಗಣೇಶನ ಕೂರಿಸೋದಕ್ಕೆ, ಹಾಗೆ ಇನ್ನೊಂದು ಕಡುಬುನ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಕಡುಬುನ ಬೇಯಿಸೋದಕ್ಕೆ ಅಂತ ಹೇಳಿಬಿಟ್ಟು ಬೇಕಾಗಿತ್ತಲ್ಲ, ಅದನ್ನು ಕಡುಬುನ ಕವರ್ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಬಾಳೆ ಎಲೆನ ಫ್ರೆಶ್ ಆಗಿ ಕಿತ್ಕೊಂಡು, ನೋಡಿ ನಮ್ಮದೇ ಒಂದು ತೋಟ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಫ್ರೆಶ್ ಆಗಿ ಸಿಗುತ್ತೆ ಎಲ್ಲ. ನೋಡಿ, ಇಲ್ಲಿ ದಾಳಿಂಬೆ ಕಾಣಿಸ್ತಾ ಇದೆ ನಿಮಗೆ. ಸೊ ಇಲ್ಲಿ ಹೂವು, ನಮ್ಮ ಅತ್ತೆ ಹೂವು ಕಿತ್ಕೊತಾ ಇದ್ದಾರೆ. ನೋಡಿ, ಒಂದು 4-5 ಬಾಳೆ ಗಿಡ ಇರ್ಬೋದು, ಒಂದು ತೆಂಗಿನ ಮರ ಇದೆ. ಸೊ ಹಾಗೆ ಎಲ್ಲ ಇನ್ನು ಬಾಕಿದೆಲ್ಲ ಬದನೆಕಾಯಿ ಅಂತೆ, ಟೊಮೊಟೊ, ಮೆಣಸಿನ್ಕಾಯಿ ಈ ಥರ ಎಲ್ಲ ಹಾಕಿದ್ದೀವಿ. ಸೊ ನೋಡಿ, ಇವಾಗ ಬಾಳೆ ಎಲೆನ ತೊಗೊಂಬಂದು ತೊಳೆದು ಅದ್ರ ಮೇಲೆ ಅಕ್ಕಿನ ಇಟ್ಟು ಓಂ ಅಂತ ಹೇಳಿ ಬರೆದು ಅರಿಶಿಣ ಕುಂಕುಮದಲ್ಲಿ ಇವಾಗ ಗರ್ಕೆನ ಇಟ್ಟು ಗಣೇಶನ ನಮ್ಮ ಮಾವ ಕೂರಿಸ್ತಾರೆ. ನೋಡಿ, ರಾತ್ರಿನೇ ತೊಗೊಂಡು ಬಂದು ನಾವು ಗಣೇಶ ಗೌರಿನ ದೇವ್ರ ಮನೆಯಲ್ಲೇ ಇಟ್ಟಿರ್ತೀವಿ. ಸೊ ಮಾರ್ನಿಂಗ್ ಎದ್ದು ಈ ಥರ ಕೂರಿಸ್ತಾರೆ. ಜೈ ಗಣೇಶ. ಹೇಗಿದೆ ನಮ್ಮ ಮನೆ ಗಣೇಶ?
ಸೊ ನೋಡಿ ಫುಲ್ ರೆಡಿ ಆಗಿದ್ದಾರೆ ಇವಾಗ ನಮ್ಮ ಮನೆ ಗಣೇಶ ಮತ್ತು ಗೌರಿ ಇಬ್ಬರು ಕೂಡ. ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ ನಮ್ಮ ಗೌರಮ್ಮಂಗೆ ಹೂವು ಕಟ್ಟಿರೋದಾಗಿರ್ಬೋದು, ಈ ಗಣೇಶನಿಗೆ ಹಾರ ಹಾಕಿರೋದಾಗಿರ್ಬೋದು, ಇದೆಲ್ಲ ನಾವೇ ಕೈಯಿಂದನೇ ಕಟ್ಟಿರೋವಂಥದ್ದು. ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆಯ ಗೌರಿ ಮತ್ತು ಗಣೇಶ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ, ಓಕೆನಾ? ಇವಾಗ ಒಂದು ಜಸ್ಟ್ ಗ್ಲಿಮ್ಸ್ನ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇತ್ತು ನಮ್ಮ ಮನೆ ಅರೇಂಜ್ಮೆಂಟ್ಸ್ ಅಂತ ಹೇಳಿಬಿಟ್ಟು. ಸೊ ಹೊರಗಡೆ ತುಳಸಿ ಕಟ್ಟೆಗೆ ಈ ಥರ ಡಿಸೈನ್ ಮಾಡಿದ್ವಿ. ಸೊ ಹೀಗೆ ಪಾಟ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಸೊ ಆಚೆಗಡೆ ಇರುವಂತಹ ವಿಘ್ನೇಶ್ವರನಿಗೆ ಹಿಂಗೆ ರೆಡಿ ಮಾಡಿದ್ವಿ. ಹೇಗೆ ಕಾಣಿಸ್ತಾ ಇದೆ. ಸೊ ಹೊರಗಡೆ ಈ ಥರ ಚಿಕ್ಕದಾದಂಥ ರಂಗೋಲಿ ಸೆಟಪ್ನ ಮಾಡಿದ್ವಿ. ಸೊ ಇಲ್ಲಿ ಇದ್ದಾನೆ ನೋಡಿ ನಮ್ಮ ಫಿಶ್ ಅಲ್ಲಿದ್ದಾನೆ. ಸೊ ನನ್ನ ಮಗ ಅಂದರೆ ನನ್ನ ಪುಟ್ಟ ಗಣೇಶ ಇವಾಗ ಸ್ನಾನ ಮಾಡಿಸ್ಕೊಂಡು ಅವ್ರ ತಾತ ಹತ್ರ ರೆಡಿ ಆಗ್ತಾಯಿದ್ದಾನೆ ಹೊಸ ಬಟ್ಟೆ ಹಾಕ್ಕೊಂಡು. ಸೊ ಎಲ್ಲ ರೆಡಿ ಆದಮೇಲೆ ಪೂಜಾ ಐಟಮ್ಸ್ನ ತೊಗೊಂಡು ಹುತ್ತಕ್ಕೆ ತೆನೆಯರೇನ ಅಂತ ಹೇಳ್ಬಿಟ್ಟು ಬಂದೆ. ಸೊ ನಾನು, ನನ್ನ ಹಸ್ಬೆಂಡು, ನನ್ನ ಪಾಪು ಹಾಗೆ ನಮ್ಮ ಮಾವ ಬಂದಿದ್ವಿ. ಸೊ ತುಂಬಾ ಜನ ಇದ್ದರು. ಆಲ್ಮೋಸ್ಟ್ ಲೈಕ್ 15 ಮಿನಿಟ್ಸ್ ವೆಯ್ಟ್ ಮಾಡಾದಮೇಲೆ ನಮಗೆ ಪೂಜೆ ಮಾಡೋದಕ್ಕೆ ಜಾಗ ಸಿಕ್ತು. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಲ್ಲಿ ಅತ್ತೆ ಕಡುಬುಗೆ ಅಂತ ಎಲ್ಲ ಹೇಳಿ ರೆಡಿ ಮಾಡಿ ಇಟ್ಟಿದ್ರು. ಸೊ ನಾನು ನನ್ನ ನಾದಿನಿ ಸೇರಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ನ ಮಾಡಿದ್ವಿ. ಅಂದರೆ ಲಟ್ಟಿಸೋದು, ಬೇಯಿಸೋದು ಇರ್ಬೋದು ಅದು. ಸೊ ನೋಡಿ ಈ ಥರ ಒಂದು ಪ್ರೆಸ್ಸರಲ್ಲಿ ಅದನ್ನು ಲಟ್ಟಿಸ್ತಾ ಇದ್ವಿ. ಸೊ ನಿಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಏನೇನೆಲ್ಲ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಒಬ್ಬಟ್ಟನ್ನ ಅಂಗಡಿಯಿಂದನೇ ತರಿಸಿದ್ವಿ. ಸೊ ಮನೆಯಲ್ಲಿ ಅನ್ನ, ಸಾರು, ಕಾಳುಗೊಜ್ಜು, ಕೋಸಂಬರಿ, ಗೀ ರೈಸು, ಕುರ್ಮಾ ಮಾಡಿದ್ವಿ. ಸೊ ಕಡುಬುನ ಹೀಗೇನ ಮಾಡೋದು ಅಥವಾ ನೀವು ಯಾವ ಥರ ಬೇರೆ ಥರ ಏನಾದರೂ ಮಾಡ್ಬೋದು ಅಂತ ಹೇಳಿ ಗೊತ್ತಿದ್ರೆ ನಮಗೂ ಕೂಡ ತಿಳಿಸ್ಕೊಡಿ. ಸೊ ಕಡುಬು ಎಲ್ಲ ಮಾಡಾದ್ಮೇಲೆ ದೇವರಿಗೆ ಇಟ್ಟು ಪೂಜೆ ಎಲ್ಲ ಮುಗಿಸಿ ಈ ಥರ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ. ಈ ಸ್ಯಾರಿ ಬಂದು ನಮ್ಮ RJK ವಸ್ತ್ರ ಕಲೆಕ್ಷನ್ಸಲ್ಲಿ ತೊಗೊಂಡಿರೋವಂಥದ್ದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಹಾಗೆ ನನ್ನ ನಾದಿನಿ ಹಾಕ್ಕೊಂಡಿರೋದು ಕೂಡ ಅಷ್ಟೇ. ಸೊ ಅವಳು ಕೂಡ ನಮ್ಮ ಪೇಜಲ್ಲೇ ತೊಗೊಂಡಿದ್ದು ಸ್ಯಾರಿ. ಅದು ಜಾರ್ಜೆಟ್ ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ. ಸೊ ರೆಡಿಯಾಗಿ ಈ ಥರ ನಾನು, ಹಸ್ಬೆಂಡ್, ನನ್ನ ನಾದಿನಿ, ಪಾಪು ಕಾರಲ್ಲಿ ಹೊರಟ್ವಿ ಅಮ್ಮ ಮನೆಗೆ. ನಮ್ಮ ಪಾಪು ಯಾಕೋ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದ, ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇದ್ದ. ಏನಕ್ಕೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಸೊ ಅವನ ಡ್ರೆಸ್ ಕೂಡ ಅಷ್ಟೇ ಗಾಂಧಿ ಬಜಾರಲ್ಲಿ ಒಂದು ಶಾಪಲ್ಲಿ ತೊಗೊಂಡು ಬಂದಿದ್ದು. ಸೊ ಮಮ್ಮಿ ನಿನ್ನ ಮೆಹಂದಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದ. ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಅಮ್ಮ ಮನೆಗೆ ಬಂದ್ವಿ. ಸೊ ನೋಡಿ ಅಮ್ಮ ಈ ಥರ ರಂಗೋಲಿನ ಬಿಟ್ಟಿದ್ದಾರೆ ಕೆಳಗಡೆ. ಅಮ್ಮನ ಮನೆಗೆ ಬರೋದು ಅಂತಂದರೆ ಏನೋ ಒಂಥರ ಹೆಣ್ಮಕ್ಳಿಗೆ ತುಂಬ ಖುಷಿ ಅಲ್ವಾ. ನನಗೂ ಅಷ್ಟೇ. ಹಬ್ಬದ ದಿನ ಬರೋದು ಅಂತಂದರೆ ಏನೋ ಒಂಥರ ಖುಷಿ. ಯಾಕೆಂದರೆ ಅಮ್ಮ ಮತ್ತು ನನ್ನ ತಂಗಿದಿರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅಮ್ಮನ ಮನೆಯಲ್ಲಿ ಕೂಡ ಅಷ್ಟೇ ನಾವೆಲ್ಲ ಬರ್ತಾಯಿದ್ದೀವಿ ಅಂತ ಹೇಳಿ ಒಬ್ಬಟ್ಟು, ಕೋಸಂಬರಿ, ಅನ್ನ, ಸಾರು, ಪುಳಿಯೋಗರೆ ಎಲ್ಲ ಕೂಡ ರೆಡಿ ಮಾಡಿದರು. ಅಮ್ಮ ಒಬ್ಬರೇ ಎಲ್ಲ ಕೆಲಸ ಅಂದರೆ ಅಡುಗೆ ಕೆಲಸ ಎಲ್ಲ ಅಮ್ಮನೇ ಮಾಡ್ತಾರೆ. ನನ್ನ ತಂಗಿದಿರು ಸಪೋರ್ಟ್ ಮಾಡ್ತಾರೆ. ಸೊ ಮನೆ ಕ್ಲೀನಿಂಗ್ ಆಗಿರ್ಬೋದು, ದೇವ್ರ ಮನೆಯದೆಲ್ಲ ನನ್ನ ತಂಗಿದಿರು ನೋಡ್ಕೊತಾರೆ. ಇನ್ನು ಅಡುಗೆ ಕೆಲಸ ಎಲ್ಲ ಅಮ್ಮನೇ ಮಾಡ್ಕೊತಾರೆ. ಸೊ ನೋಡಿ ನಮ್ಮ ಮನೆ ದೇವ್ರ ಮನೆ ಈ ಥರ ಇದೆ. ಅಂದರೆ ಅಮ್ಮನ ಮನೆ ದೇವ್ರ ಮನೆಯಲ್ಲಿ ಈ ಥರ ಇದೆ. ಸೊ ಅವರೇನು ಗಣೇಶ ಗೌರಿನ ಕೂರಿಸೋದಿಲ್ಲ. ಸೊ ಸಿಂಪಲ್ಲಾಗಿ ಈ ಥರ ಕಲಶ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಷ್ಟೇ. ಹಾಯ್ ಕ್ಷಮ ಚಿಕ್ಕಿ. ಪಿಂಕಿ 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 ಹೆಂಗೆ ಕಾಣಿಸ್ತಾಳೆ ನಮ್ಮ ಕ್ಷಮ ಚಿಕ್ಕಿ? ಪಿಂಕಿ ಪಿಂಕಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಸೂಪರ್. ವಿರಾಟ್ ಹೇಗೆ ಕಾಣಿಸ್ತಾ ಇದ್ದಾನೆ? ಒಬ್ಬಟ್ಟು ಊಟ ಮಾಡ್ತಿದ್ದೀನಿ. ನೀನೇನು ತಿಂತಿದ್ಯಮ್ಮ? ಏನು ತಿಂತೀಯಮ್ಮ? ಅವನು ಒಬ್ಬಟ್ಟು ಚೆನ್ನಾಗಿದೆಯಾ? ಒಬ್ಬಟ್ಟು ಕುಸುಂಬರಿಯಲ್ಲಿದೆ, ನಿಂತು ತಿನ್ನು. ನೀವು ಹಂಗೆ ಬರ್ತೀರಾ ಫ್ಯಾಮಿಲಿ ಜೊತೆ ಮಾರ್ಕೆಟ್ಗೆ? ನೀಟಾಗಿದೆ. ನೀವು ತಾನೇ ಬರ್ತೀರಾ?
ಏ ಅಲ್ಲಿ ನಾವು ಓಡಾಡುವಾಗ ಅವರು ಓಡಾಡ್ತಾರೆ ನನ್ನ ಜೊತೆ. ಯಾಕೆ ಹೊರಡಲ್ಲ? ಹೌದಾ ಸರಿ ಫೋನ್ ಹಾಕ್ತೀನಿ. ಯಾರು ಅಮ್ಮಗಾಗಿನಲ್ಲ ಹತ್ರ ಹತ್ರ ಮಾಡು. ಹಾಂ ಸರಿ ಹಿಂದೆ ಬಾಗಿದೆ. ಹಲೋ. ಊಟ ಮುಗಿಸ್ಕೊಂಡು ಬೇಗನೆ ಬಾಗಿನ ಇಸ್ಕೊಂಡು ಹೊರಟೆ. ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು, ಯಾಕೆ ಅಂತಂದರೆ ನನ್ನ ನಾದಿನಿಗೆ ಲಾಗಿನ್ ಆಗಬೇಕಾಗಿತ್ತು. ಹಾಗೆ ನಮಗೂ ಕೂಡ ಮನೆಯಲ್ಲಿ ಸಂಜೆಗೆ ಎಲ್ಲರಿಗೂ ಅರ್ಶಿನ ಕುಂಕುಮಕ್ಕೆ ಕರೆಯೋದಿತ್ತು. ಸೊ ಅದಕ್ಕೆ ಬೇಗನೆ ಹೊರಟ್ವಿ. ನೋಡಿ ನನ್ನ ಮಗ ನೋಡಿ ಹೇಗೆ ಆಡ್ತಾನೆ ಅಂತಂದರೆ 1 ಸೆಕೆಂಡ್ ಸುಮ್ಮನೆ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಏನೇ ಟ್ರೈ ಮಾಡಿದ್ರೂ ಒಂದು ದಪ್ಪ ಮಾತ್ರನೇ ಆಗೋದಿಲ್ಲ, ಸಣ್ಣಗೆ ಒಣಗ್ಕೊಳಂಗೆ ಯಾವಾಗಲೂ ಈ ಕಡ್ಡಿ ಥರನೇ ಇರ್ತಾನೆ. ಸೊ ಈ ಬ್ಯಾಂಗಲ್ ಬಂದು ನನ್ನ ತಂಗಿನೇ ಮಾಡಿದ್ದು. ಸೊ ಚೆನ್ನಾಗಿದೆ ಅಲ್ಲ, ಸ್ಟೋನ್ ಬ್ಯಾಂಗಲ್ಸು. ಅದು ಬರೀ 10-15 kg ಇರೋ ಮಕ್ಕಳು ಕುತ್ಕೊಳ್ಳಿ ಅಂತ ಮಾಡಿರೋದು. ನಿಮ್ ತರ 50 kg ಇರೋ ಮಕ್ಕಳಲ್ಲ. ಸೊ ಅಮ್ಮನ ಮನೆಯಿಂದ ಬರುವಾಗ ತಂಗಿದಿನ ಕೂಡ ನನ್ನ ಜೊತೆಯಲ್ಲೇ ಕರ್ಕೊಂಡು ಬಂದೆ. ಸೊ ನೋಡಿ ಎಲ್ಲರೂ ಊಟ ಎಲ್ಲ ಮುಗಿಸಾದ್ಮೇಲೆ ಕೆಳಗಡೆ ಕೂತ್ಕೊಂಡು ಈ ಥರ ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಇದ್ವಿ ಕಸಿನ್ಸ್ ಎಲ್ಲರೂ. ಹಾಗೆ ಸ್ವಲ್ಪ ರೀಲ್ಸು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಹಾಕೋ ಹಾಕೋ ಹಾಕೋ. ಎಷ್ಟು ಇನ್ನೊಂದ್ಸತಿ ಕೇಳ್ಬಾರ್ದನ್ನ ಎಷ್ಟಿದೆ ಮಾಮ ಅಂತ. ಎಷ್ಟು ಬಿಡು ಮಾಮ, ಎಷ್ಟು ಬಿಡು. ಇಲ್ಲೇ ನೀನು ಇಲ್ಲೇ ಇರ್ತೀಯಾ? ಬರಲ್ವ ನೀನು? ಮಮ್ಮಿಗೆ ಗುದಿತಾರಾ ವಿರಾಟ್? ಬಾಯ್ ಬಾಯ್. ಸಂಜೆ ನಾನು ಗಣೇಶ ಗೌರಿಗೆ ಅರ್ಶಿನ ಕುಂಕುಮ ಕರೆಯೋಣ ಅಂತ ಹೇಳಿ ನಮ್ಮ ಲೇಔಟಲ್ಲಿರುವಂಥ ನಮ್ಮ ಫ್ರೆಂಡ್ಸ್ ಮನೆಗಳಿಗೆ ಬಂದೆ. ಸೊ ಅವರು ಕೂಡ ಗಣೇಶ ಕೂರಿಸಿದ್ರು. ಸೊ ಎಲ್ಲರ ಮನೆದು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಫೋನಲ್ಲಿ ಚಾರ್ಜ್ ಇಲ್ಲದೇ ಇರೋ ಕಾರಣ. ಸೊ ಎಲ್ಲರನ್ನೂ ಅರ್ಶಿನ ಕುಂಕುಮಕ್ಕೆ ಕರೆದು ನಾನು ವಾಪಸ್ ಮನೆಗೆ ಬಂದೆ. ಸೊ ಎಲ್ಲರೂ ಕೂಡ ಬಂದು ಗಣೇಶನ ಆಶೀರ್ವಾದ ತಗೊಂಡು ಹೋದರು. ಸೊ ರಾತ್ರಿ ಗಣೇಶನ ವಿಸರ್ಜನೆ ಮಾಡೋ ಟೈಮಲ್ಲಿ ನಾವು ಮನೆಯವರೆಲ್ಲ ಸೇರಿಕೊಂಡು ಆರತಿ ಮಾಡ್ತಾಯಿದ್ದೀವಿ. ಒಡ್ರೆ ಅಲ್ಲ ಮನುಷ್ಯರು ಒಡವೆ ಹಾಕಿರೋದು ಹೇಳ್ತಿರೋದು. ಅಲ್ಲ ಇಟ್ಕೊಳ್ಳೋದು ಬಾಟಲ್ ಹಿಡ್ಕೊಂಡು ಅಲ್ಲಾಡಿಸ್ಬೇಕು. ಅದನ್ನ ಏನಿಟ್ಟಿದ್ದಾರೆ ಎತ್ಕೊಂಡ್ಬಂದ್ಬಿಡು. ಇದು ಮತ್ತೆ ತಟ್ಟೆ ಅಷ್ಟೇ. ಮೊಸರನ್ನ ಎತ್ಕೊ, ಅಲ್ಲಿ ಯಾರು ಹುಡುಗರು ತಿಂತಾರೆ ಕೊಟ್ಬಿಡು. ನೀವು ಹೋಗಲ್ವಂಟಿ? ಇವರೆಲ್ಲ ಹೆಣ್ಮಕ್ಳು 3 ಜನ ಹೋಗ್ತಾರೆ. ಇದ್ರದ್ದು ಇದೆ ಪೂಜೆ ಮಾಡೋದು. ಇದು ಹೂವುಗಳೆಲ್ಲ ಪೂಜೆ ಸಾಮಾನು ಕೊಟ್ಟಿಲ್ವಾಗ ಗೌರಿ ಆಯ್ತು ಹಂಗೆ ಇಲ್ಲೇ ನಿಲ್ಸ್ಕೊಂಡ್ಬಿಟ್ಟಿದ್ರೆ ಎತ್ಕೊಳಕ್ ಆಗಲ್ಲ, ಭಾರ ಇದು. ಏ ಗೌರಿ ಬೇಗ ಬಾ. ಬಾ ಇದು ಇಟ್ಕೋಬೇಕಿದೆ ಇದ್ರ ಜೊತೆಗೆ. ಜೈ ಜೈ ಜೈ. ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಗಣಪತಿನ ಬಿಡಕ್ಕೆ. ಸೂರ್ಯ ಹಿಂಗ್ ತಿರ್ಗಿಸಿ ಸೂರ್ಯನ ಊಟ ಕಡೆಗೆ ತಿರ್ಸ್ಬೇಕು. ಯಾವತ್ತು ಬಿಡಬೇಕಲ್ಲ ಅಷ್ಟೇ, ಈ ಕಡೆಗೆ ತಿರ್ಗಿಸಿ. ಯಾಕಲ್ಲಿ ಇದು ಮಾಡ್ತೈತೆ.
ಕ್ಯಾಮ್ರಾಮ್ಯಾನ್ ಜೈ ಶ್ರೀ ಜೊತೆ ಮುಸ್ತಫಾ ಜೊತೆ ಶ್ರೀ ಶ್ರೀ ವಿಜಯ ಗಣಪತಿ ಕಿ ಜೈ ಬಾಲ ಗಣಪತಿ ಕಿ ಜೈ ಗೌರಿ ತಿನೆ ಕಿ ಜೈ ಈಶ್ವರ ಪುತ್ರ ಕಿ ಜೈ ಪಾರ್ವತಿ ಸುಧಾ ಕಿ ಜೈ ಗಣಪತಿ ನೋಡು ಜೈ ಐಸಾ ಗಣಪತಿ ನೋಡಿ ಐಸಾ ಗೌರಿ ನೋಡಿ ಐಸಾ ಕೆಂಪಿ ಪೂಜೆ ನೋಡಿ ಐಸಾ ಏ ತಡಿ ಇದು ಪುರೋಹಿತರು ಈಗ ಫೋನ್ ಮಾಡ್ತಾರೆ ಅಲ್ಲ ಶ್ರೀ ಶ್ರೀ ವಿಜಯ ಗಣಪತಿ ರೇಟ್ ಏಯ್ ಆರ್ತಿ ಆಡೇಳಿ ಮಂಗಳ ಬೆಳಗಿರಿ ನಮೋ ನಮೋ ತೆಂಗಿನಕಾಯಿ ಇಲ್ಲ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ವ್ಲಾಗ್ ಇಷ್ಟ ಆಗಿದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ ಅಂತ ಹೇಳಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಹ್ಯಾವ್ ಅ ನೈಸ್ ಡೇ.